ಏನಿದ್ರು ಅವರೇ ಎಷ್ಟೊಂದು ಆಸೆ ಪಡ್ತಾವನಲ್ಲಮ್ಮ, ಮುಡ್ಸ್ಕೋ. ಹಂಗೇಳಿ ಅಮ್ಮ ಇವ್ರಿಗೆ. ನಾನ್ ಎಷ್ಟು ಹೇಳಿದ್ರು ಇವ್ರ ಅರ್ಥನೇ ಮಾಡ್ಕೊಳಲ್ಲ ಅಂತಾರೆ. ಇವ್ರ ಹತ್ರ ಕಾಲ ಕಳಿಯೋದು ಎಷ್ಟು ಕಷ್ಟ ಅಂತೀರಾ? ಹಂಗೆಲ್ಲ ಹೇಳ್ಬಿಡಪ್ಪು. ಒಂದ್ ಹೆಣ್ಣು ಗಂಡನ್ನೇ ನಂಬ್ಕೊಂಡ್ ಬರ್ತಾಳೆ, ಮನ್ಸಲ್ಲಿ ಭಯ ಇರ್ತದೆ. ಇವ್ರಿಗೆ ನನ್ ಮೇಲೆ ಭಯ ಇಲ್ಲಮ್ಮ, ಭಯ ಭಕ್ತಿ ಯಾವುದೂ ಇಲ್ಲ. ಅಮ್ಮ, ಇವ್ರು ಹೇಳೋದನ್ನ ಯಾವ್ದನ್ನ ನಂಬೇಡಿ, ಹಿಂಗೆ ಯಾವಾಗ್ಲೂ ಯಾಮರ್ಸ್ತಿರ್ತಾರೆ. ಅಯ್ಯೋ ಬಿಡವ, ಯಾಕೆ ಯೋಚನೆ ಮಾಡ್ತೀಯ? ನೀನು ಹೂವ ಮುಡ್ಸ್ಕೊಳಮ್ಮ, ಗಂಡಸ್ರೆ ಹಂಗೆ. ಗಂಡನ ಕೈಯಲ್ಲಿ ಹೂವ ಮುಡ್ಸ್ಕೊಳಕ್ಕೆ ಅದೃಷ್ಟ ಮಾಡಿರ್ಬೇಕು. ತಿರ್ಗಿ ತುಂಬಿಕೊಳ್ಳಲು ಒಂದಲ್ಲ ನೂರು ಕೈಗಳಿದ್ದು ಸಾಲದೆ ನಾನಿನ್ನ ಮುದ್ದು ಮಾಡಲು. ನಿಮ್ಗೆ ನನ್ ದೃಷ್ಟಿನೇ ತಾಕತ್ತೆ. ನೂರು ಸಾಗರ ಬೇಕಂತೆ. ಧ್ರುವ, ಬನ್ನಿ ಬನ್ನಿ. ಥ್ಯಾಂಕ್ಸ್ ಅಮ್ಮ. ಸರಿನಪ್ಪ. ಇರಿ ನಮ್ಮಯ ಚಿಕ್ಕಳಿ ಅಂದ್ರೆ ಕೆಲ್ಸ ಎಲ್ಲ ಮುಗಿತಾ? ಹಾ, ಮುಗಿತಾ. ಎಲ್ರು ಕೆಲ್ಸಕ್ಕೆ ಹೋಗೋ ಮುಂಚೆ ಹೂ ಮುಡ್ಕೊಂಡು ಖುಷಿಯಾಗಿ ಹೋಗ್ತಾರೆ. ಆದ್ರೆ ನಮ್ಮ ಮೈನಾ ಕೆಲ್ಸದಿಂದ ಬರೋವಾಗ ಹೂ ಮುಡ್ಕೊಂಡು ಖುಷಿಯಾಗಿ ಬರ್ತಾಳೆ. ನಾನು ಆ ಹೂ ತಗೊಂಡು ಇವ್ರಿಗೆ ಮುಡ್ಸೋ ಅಷ್ಟರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಅದ್ರಲ್ಲಿ ನೀವು ಬೇರೆ. ಹಾಗೇನಿಲ್ಲಪ್ಪ, ನಾನ್ ಸುಮ್ನೆ ತಮಾಷೆ ಮಾಡ್ದೆ. ನಮ್ ಮೈನಾ ಹೀಗಿರೋದ್ ನೋಡಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಏನಮ್ಮ ಮೈನಾ, ನಮ್ ಧ್ರುವ ಹೂ ಕೊಡ್ಸುದ್ರೆ ಬೇಡ ಅಂತ ಹೇಳ್ಬಾರ್ದು. ಅಣ್ಣ, ನಾನ್ ನಿಮಗ್ ಕೈ ಮುಗಿತೀನಿ, ಇದ್ರ ಬಗ್ಗೆ ಮಾತಾಡ್ಬೇಡಿ ಪ್ಲೀಸ್. ಸರಿನಪ್ಪ, ನಾನು ಇದನ್ನ ಇಲ್ಲಿಗೆ ಬಿಟ್ಬಿಡ್ತೀನಿ. ಹಾ. ಆಗ್ಲೇ ನಿಮ್ ಭಾವ ಬಂದಿದ್ರು. ದೀಪಕ್ಕ? ನಮ್ ದೀಪಕ್ ಭಾವನಾ? ಹೌದಮ್ಮ, ರಾಧಕ್ಕನ್ನ ಮಾತಾಡ್ಸಿ ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ ಭಾವ ಪಾಪ ಸಪ್ ಮುಖ ಮಾಡ್ಕೊಂಡು ಗಂಟು ಮುಖ ಹಿಡ್ಕೊಂಡು ಹೋದ್ರು. ಅಕ್ಕ ಒಳಗಡೆನೆ ಇದ್ದಾಳಾ? ಹಾ, ನಿಮ್ಮಕ್ಕ ಒಳಗಡೆನೆ ಇದ್ದಾರೆ. ಯಾಕೋ ಏನೋ ಸರಿ ಇಲ್ಲ ಅನ್ಸುತ್ತೆ. ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಒಳಗಡೆ ಹೋದ್ರು. ಆಮೇಲೆ ದೊಡ್ಡಳಿ ಅಂದ್ರು ಇಲ್ಲಿಂದ ಬೇಜಾರಾಗಿ ಹೋದ್ರು. ಮೈನಾ ಅವ್ರೆ, ರಾಧವ್ರ ಏನಾದ್ರು ನಿಮ್ ಹತ್ರ ಇದ್ರ ಬಗ್ಗೆ ಹೇಳಿದ್ರಾ? ಇಲ್ಲ ಧ್ರುವ ಅವರೇ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಕ್ಕನ ಹತ್ರ ಮಾತಾಡಿದಷ್ಟೇ. ಆಮೇಲಿಂದ ಅಕ್ಕನ ಹತ್ರ ಮಾತಾಡಿಲ್ಲ. ಹೌದಾ? ಹಾಗಾದ್ರೆ ದೀಪಕ್ ಅವ್ರ ಹತ್ರನೇ ನಾನು ಕಾಲ್ ಮಾಡಿ ವಿಚಾರಿಸ್ತೇನೆ. ಸರಿ ಧ್ರುವ, ಹಾಗಿದ್ರೆ ನಾನು ರಾಧಕ್ಕನ್ ಕರ್ಕೊಂಡ್ ಬರ್ಲಾ? ಹಾ ಸರಿ ಅಣ್ಣ, ಕರ್ಕೊಂಡ್ ಬನ್ನಿ. ಸರಿ. ದೀಪಕ್ 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 ಧ್ರುವ, ಹೇಳಿ ಧ್ರುವ. ದೀಪಕ್ ಅವ್ರೆ, ಎಲ್ಲಿದ್ದೀರಾ? ಮನೇಲೇ ಇದ್ದೀನಿ. ಯಾಕೆ, ಏನಾಯ್ತು? ದೀಪಕ್ ಅವ್ರೆ, ನಾನ್ ನಿಮಗ್ ಕೇಳ್ಬೇಕು ಏನಾಯ್ತು ಅಂತ. ನಿಮ್ಮ ರಾಧವ್ರ ಮಧ್ಯೆ ಏನಾಯ್ತು? ಧ್ರುವ ಅವರೇ, ಒಂದ್ ನಿಮಿಷ ಕೊಡಿ. ಬಾವಾ ಬಾವಾ, ನೀವೇನಾದ್ರೂ ಹಾಸ್ಟೆಲ್ ಹತ್ರ ಬಂದು ಅಕ್ಕನ ಹತ್ರ ಮಾತಾಡಿದ್ರಾ? ಅಕ್ಕ ಏನಾದ್ರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಲಾ? ಏನಾಯ್ತು ಬಾವಾ? ರಾಧಾ ಮೇಲೆ ಯಾವ ತಪ್ಪು ಇಲ್ಲ, ಅವಳ ಪರಿಸ್ಥಿತಿ ಆ ತರ ಇದೆ. ನಾವ್ ಯಾರು ಏನು ಮಾಡಕ್ಕಾಗಲ್ಲ ಮೈನಾ. ದೀಪಕ್ ಅವರೇ, ಮೊದ್ಲು ವಿಷಯ ಏನು ಅಂತ ಹೇಳಿ. ಅಪ್ಪ ಅಮ್ಮನೂ ಊರಿಂದ ಬರ್ತಾ ಇದ್ದಾರೆ, ಏನೋ ಮಾತಾಡ್ಬೇಕು ಅಂತ ಹೇಳಿದ್ರು. ಏನ್ ವಿಷಯ ಅಂತ ಕೇಳಿದ್ರು ಅವ್ರು ನನ್ನ ಹತ್ರನೂ ಅದನ್ನ ಹೇಳ್ತಿಲ್ಲ. ರಾಧಾ, ಮೈನಾ ಮತ್ತೆ ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರನಾ? ಹೌದು ಧ್ರುವ, ಆದ್ರೆ ವಿಷಯ ಏನು ಅಂತ ನನ್ಗೂ ಗೊತ್ತಿಲ್ಲ.